ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಇನ್ನೇನು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಇನ್ನು ಕಡ್ಡಾಯವಾಗಿ ಈ ದಾಖಲೆಗಳನ್ನ ಕೊಟ್ಟರೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಏನೆಲ್ಲ ದಾಖಲೆಗಳು ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಚಾನಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ನ್ಯೂಸ್ ಮಾಧ್ಯಮಗಳಲ್ಲೇ ಅಪ್ಲಿಕೇಶನ್ನ ಹಾಕಲೇಬೇಕಂತೆ ಮತ್ತು ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ನೀವು ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲ, ಡಿ.ಕೆ. ಶಿವಕುಮಾರ್ ಸರ್ ಕೂಡ ಸ್ಪಷ್ಟವಾಗಿ ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ತಿಳಿಸಿದ್ದಾರೆ. ಅಪ್ಲಿಕೇಶನ್ ಹಾಕೋದೇನು ಬೇಡ, ಜಸ್ಟ್ ಪರಿಷ್ಕರಣೆನ ನಾವು ಮಾಡ್ತೀವಿ. ಅಂದರೆ ಪರಿಷ್ಕರಣೆ ಮಾಡೋದಕ್ಕೂ ಕೂಡ ನಿಮ್ಮ ಮನೆಗೇನೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆ ಹತ್ರನೇ ಬಂದು ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಲಾಂಚ್ ಮಾಡ್ತಾರೆ. ಸೊ ಅದ್ರ ಮುಖಾಂತರ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ಕೋತಾರೆ. ಇಷ್ಟೇ, ನೀವೆಲ್ಲೂ ಹೋಗಿ ಅಪ್ಲಿಕೇಶನ್ ಹಾಕೋವಾಗಿರಲ್ಲ. ಸೊ ಜಸ್ಟ್ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ನಿಮ್ಮ ಮನೆ ಹತ್ರನೇ ಬರ್ತಾರೆ. ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ. ನಿಮ್ಮ ಮನೆ ಹತ್ರ ಬಂದಾಗ ನೀವು ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಜಸ್ಟ್ ಮೊಬೈಲಲ್ಲೇ ಸ್ಕ್ಯಾನ್ ಮಾಡಿ ಹಾಕ್ತಾರೋ ಅಥವಾ ಆ ನಂಬರ್ಗಳನ್ನ ತೊಗೊಂಡು ಹಾಕ್ತಾರೋ ಏನೋ, ನೆಕ್ಸ್ಟ್ ನೋಡೋಣ. ಬಟ್ ಇವಾಗ ಇಷ್ಟು ದಾಖಲೆಗಳಂತೂ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಕಡ್ಡಾಯವಾಗಿ ಎಲ್ಲರದ್ದು ಕೂಡ ವೋಟರ್ ಐ ಡಿ ಇರಲೇಬೇಕಂತೆ. ಜೊತೆಗೆ ರೇಷನ್ ಕಾರ್ಡಲ್ಲಿ ಮನೆಯ ಮುಖ್ಯಸ್ಥರಲ್ಲಿ ಯಾರ ಹೆಸರು ಇರುತ್ತೆ ಅವ್ರ ಹೆಸರಿಗೇ ಹೋಗುವಂಥದ್ದು. ಇನ್ ಕೇಸ್ ಏನಾದರೂ ಮನೆಯ ಮುಖ್ಯಸ್ಥರು ಪ್ಲೇಸಲ್ಲಿ ಜೆಂಟ್ಸ್ ಯಾರಾದರೂ ಇದ್ದರು ಅಂತಂದರೆ ಅದನ್ನು ಚೇಂಜಸನ್ನು ಬೇಗ ಮಾಡಿಸ್ಕೊಳ್ಳಿ. ಸೊ ನೀವೇ ಲೇಡೀಸ್ ಇದ್ದೀರಾ ಅಂತಂದರೆ ನೋ ಪ್ರಾಬ್ಲಮ್ಮು, ರೇಷನ್ ಕಾರ್ಡ್ನ ಕೊಡಬೇಕಾಗುತ್ತೆ, ರೇಷನ್ ಕಾರ್ಡ್ ನಂಬರ್ನ. ಜೊತೆಗೆ ಕಡ್ಡಾಯವಾಗಿ ವೋಟರ್ ಐ ಡಿ ಇರಲೇಬೇಕು ಅಂತ ತಿಳಿಸಿದ್ದಾರೆ. ವೋಟರ್ ಐ ಡಿ ಇದ್ದವರಿಗೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗುವಂಥದ್ದು. ಸೊ ಯಾಕಂದರೆ ಇವಾಗ ಬೇರೆ ರಾಜ್ಯದವರೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ವೋಟರ್ ಐ ಡಿನ ಕಡ್ಡಾಯವಾಗಿ ಮಾಡಿದ್ದಾರೆ, ಗುರುತಿನ ಚೀಟಿ. ಇನ್ನು ನೆಕ್ಸ್ಟ್ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ನೀವು ಎಲ್ಲಿ ವಾಸವಾಗಿದ್ದೀರಾ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಹಸ್ಬೆಂಡ್ ಹೆಸರು ಕಂಪ್ಲೀಟ್ ಆಗಿರುತ್ತೆ. ಜೊತೆಗೆ ಪತಿಯ ಆಧಾರ್ ನಂಬರು ಕೂಡ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅವ್ರದ್ದು ಆಧಾರ್ ನಂಬರ್ ಹೇಳಿದ್ರೆ ಸಾಕಾಗುತ್ತೆ. ಇನ್ನು ಅತಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲೇ ಇರುವಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ನಂಬರು, ಅಡ್ರೆಸ್ಸು, ಅಕೌಂಟ್ ನಂಬರು, IFSC ಕೋಡು ಎಲ್ಲ ನಮ್ಮ ರಾಜ್ಯದ್ದೇ ಆಗಿರಬೇಕು. ಸೊ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕು ಕೂಡ ನೀವು ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ತುಂಬ ಮುಖ್ಯವಾಗಿ ಇಲ್ಲಿ ವೋಟರ್ ಐ ಡಿ ನಮ್ಮ ರಾಜ್ಯದಲ್ಲಿ ವೋಟರ್ ಐ ಡಿ ಇದ್ದರೆ ಮಾತ್ರನೇ ಸಿಗುವಂಥದ್ದು ಅಂತ ತಿಳಿಸಿದ್ದಾರೆ. ನೀವು ಬೇರೆ ರಾಜ್ಯದವರಾಗಿ ಇಟ್ಕೊಂಡು ತೊಗೋತೀರಾ ಅಂತಂದರೆ ಖಂಡಿತವಾಗ್ಲೂ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಯೋಜನೆಗಳಿಗೂ ಕೂಡ ವೋಟರ್ ಐ ಡಿನ ಕಡ್ಡಾಯವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಬಟ್ ಗೃಹಲಕ್ಷ್ಮಿಗಂತೂ ಕನ್ಫರ್ಮ್ ಆಗಿ ವೋಟರ್ ಐ ಡಿ ಕೊಡಲೇಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನ ನಿಮ್ಮ ಮನೆ ಹತ್ರ ಬರ್ತಾರೆ, ಬಂದು ವೆರಿಫಿಕೇಷನ್ ಮಾಡುವಾಗ ಇಷ್ಟನ್ನ ಕೊಟ್ರಿ ಅಂತಂದರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ತಿಂಗಳ ಬರುತ್ತೆ. ಹೇಳ್ದಂಗೆ ಸಾಕಷ್ಟು ಚಾನಲಲ್ಲಿ ಅಪ್ಲಿಕೇಶನ್ ಹಾಕಬೇಕು, ನೀವು ಅಲ್ಲಿ 2 ದಿನದಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಎಲ್ಲೂ ಕೂಡ ಹೋಗೋಕ್ಕೆ ಬಿಡಿ. ಕರ್ನಾಟಕವನ್ನು, ಬೆಂಗಳೂರು, ಗ್ರಾಮವನ್ಗಳಲ್ಲಿ ಎಲ್ಲೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ, ಹಾಕಿಸ್ಕೊಳ್ಳೋದು ಇಲ್ಲ. ನಿಮ್ಮ ಮನೆ ಹತ್ರನೇ ಬರ್ತಾರೆ ಅಂತ ಹೇಳಿದ್ದೀನಲ್ವ, ಪ್ರತಿಯೊಬ್ಬರು ಮನೆ ಹತ್ರನೇ ಬಂದು ಫಿಲ್ ಮಾಡ್ತಾರೆ. ಸೊ ಇದರಲ್ಲಿ ತುಂಬ ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಒಂದೇ ಮನೆಯಲ್ಲಿ 3-4 ಜನ ಯಾರೆಲ್ಲರೂ ಗೃಹಲಕ್ಷ್ಮಿ ಯೋಜನಾ ಹಣ ತಗೋತಾ ಇರ್ತಾರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿ ಬರೀ ಒಬ್ರಿಗೆ ಮಾತ್ರನೇ ಬರುತ್ತೆ. ಇವಾಗ ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಆಧಾರ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಫುಲ್ಲು ಕಂಪ್ಲೀಟ್ ಅಡ್ರೆಸ್ಸು ನಿಮ್ಮದು ಶೋ ಆಗುತ್ತೆ. ಮೇ ಬಿ ಅಲ್ಲೇ ರಿಜೆಕ್ಟ್ ಆಗ್ಬೋದು. ಇನ್ನು ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು, GST ಪೇ ಮಾಡ್ತಾ ಇರುವಂಥ ಸರ್ಕಾರಿ ನೌಕರರು ಮತ್ತು ಡೆತ್ ಆಗಿರೋದು ಎಲ್ಲರೂ ಕೂಡ ತುಂಬಾ ಫಿಲ್ಟರ್ ಆಗೋಗಿ ತುಂಬ ಜನದ್ದು ಡಿಲೀಟ್ ಆಗುತ್ತೆ. ಸೊ ಇದೊಂದು ರೀತಿ ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಬಟ್ ಇವ್ರನ್ನ ಫಿಲ್ಟ್ರ್ ಮಾಡೋದಕ್ಕೆ ಹೋಗಿ ಇವಾಗ ಏನಾಗ್ತಾ ಇದೆ, ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಹಣ ಬರೋದಕ್ಕೆ ತುಂಬ ಲೇಟ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಪರಿಷ್ಕರಣೆನ ಕಂಪ್ಲೀಟ್ ಮಾಡಿ 31 ಹಾಗೆ 32ನೇ ಕಂತಿನ ಹಣನ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. 31ನೇ ಕಂತಿನ ಹಣ ಆಲ್ರೆಡಿ ಸರ್ಕಾರದಲ್ಲಿ ರೆಡಿ ಇದೆ. ಸೊ ಮೇ ಬಿ ವೆರಿಫಿಕೇಷನ್ ಆದಮೇಲೆ ಬಿಡ್ತಾರೆ, ಅಂದರೆ ಪರಿಷ್ಕರಣೆ ಎಲ್ಲ ಕಂಪ್ಲೀಟ್ ಆದಮೇಲೆ 31ನ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಈ ಪರಿಷ್ಕರಣೆಯನ್ನು ಕೂಡ ಅಷ್ಟೇ ತುಂಬ ದಿನ ಮಾಡೋದಿಲ್ಲ, ಕೇವಲ ಒಂದು 10 ದಿನದ ಒಳಗಡೆನೆ ನಾವು ಪರಿಷ್ಕರಣೆನ ಕಂಪ್ಲೀಟ್ ಮಾಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿದ್ದೀವಿ ಅಂತಲೂ ತಿಳಿಸಿದ್ದಾರೆ. ಸೊ ಅದಕ್ಕಾಗಿ ಇವಾಗ 3000 ಅಂಗನವಾಡಿ ಕಾರ್ಯಕರ್ತೆಯರನ್ನ ನೇಮಕ ಮಾಡಿದ್ದಾರಂತೆ. ಸೊ ಅವರು ಹೋಗಿ ಡೈಲಿ ಸ್ವಲ್ಪ ಜನ ಡೈಲಿ ಇಷ್ಟಿಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ, ಅಷ್ಟು ಜನ ಮಾಡ್ಕೊಂಡು ಬಂದರು ಅಂತಂದರೆ ಬೇಗ ಏನಾದರೂ ಕಂಪ್ಲೀಟ್ ಆದರೆ ಮೇ ಬಿ ಇನ್ನೊಂದು ವಾರದೊಳಗಡೆ, ಒಂದು ವಾರದ ಮೇಲೇ ಆಗುತ್ತೆ ಬಿಡಿ,
ಸೊ ಇವಾಗ 10 ದಿನದಲ್ಲಿ ಅಂತ ಟಾರ್ಗೆಟನ್ನು ತೊಗೊಂಡಿದ್ದಾರೆ. ಮೇ ಬಿ 10 ದಿನ ಆಗ್ಬೋದು, 1 ತಿಂಗಳು ಕೂಡ ಟೈಮ್ ತೊಗೋಬೋದು. ಬಟ್ ಈ ವೆರಿಫಿಕೇಷನ್ಗೋಸ್ಕರ ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿಜವಾಗ್ಲೂ ತುಂಬ ಡಿಲೇ ಆಗ್ತಾ ಇದೆ. ಬೇಗ ಸರ್ಕಾರ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸರ್ಕಾರದ ಬಳಿ ಕೇಳೋಣ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಜೊತೆಗೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮನೆ ಹತ್ರ ಯಾವ ಟೈಮಿಗಾದರೂ ಬರ್ಬೋದು. ಮೇ ಬಿ ಇವತ್ತು, ನಾಳೆ, ನಾಡಿದ್ದು ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದ್ದಾರೆ. ಸೊ ಮೇ ಬಿ ಸೋಮವಾರದಿಂದ ಆಗ್ಬೋದು ಅಥವಾ ನಾಳೆಯಿಂದನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಡಾಕ್ಯುಮೆಂಟ್ಸ್ ರೆಡಿ ಇತ್ತಂದರೆ ನಿಮಗೇನು ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಇದನ್ನೆಲ್ಲ ಫಿಲ್ ಮಾಡಿಕೊಟ್ರೆ ನಿಮಗೆ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಕ್ಕೆ ಏನು ತೊಂದರೆ ಆಗಲ್ಲ. ಅಥವಾ ನಿಮ್ಮ ಅಕ್ಕಪಕ್ಕದ ಮನೇಲಿ ಏನಾದರೂ ಬಂದಿದ್ದಾರೆ ಅವರು ಅಂತಂದರೆ ನೀವು ಅಲ್ಲಿ ಹೋಗಿ ಅಲ್ಲೇ ಕುತ್ಕೊಂಡು ಬೇಕಿದ್ರೆ ನಿಮ್ಮದೆಲ್ಲ ಡೀಟೇಲ್ಸ್ ಹೇಳಿ ನೀವು ಫಿಲ್ ಮಾಡಿಸ್ಕೊಬೋದು. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ತಿಂಗಳ ಕರೆಕ್ಟಾಗಿ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.